ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 58ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಜರು ಮಹಾರಾಣಿಯ ಸೇವಕಿ ಅಂದರೆ ತ್ಯಾಂಗಿ ಹತ್ರ ಕೇಳ್ತಿರ್ತಾರೆ, ಮಹಾರಾಣಿ ಇನ್ನೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಾ ಅಂತ. ಇಲ್ಲಿ ತ್ಯಾಂಗಿ ಅವಳ ಮನಸ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ, ಮಹಾರಾಣಿ ಅಂತೂ ಯಾವತ್ತೂ ಇವ್ರನ್ನ ವೆಲ್ಕಮ್ಮೇ ಮಾಡಿಲ್ವಲ್ಲ ಅಂತ. ಆಮೇಲೆ ಅವಳು ನಗ್ತಾ ಮಹಾರಾಜ್ರ ಹತ್ರ ಹೇಳ್ತಿರ್ತಾಳೆ, ಅದು ಮಹಾರಾಣಿ ಅಂತ ಹೇಳ್ತಿರ್ತಾಳೆ. ಆಗ ಮಹಾರಾಜರು ಹೇಳ್ತಿರ್ತಾರೆ, ಸಾಕು ನಿಲ್ಸು, ನಾನೇ ಕೋಪ ಬರ್ಸಿರೋದಲ್ವಾ, ನಾನೇ ಸಮಾಧಾನ ಮಾಡ್ತೀನಿ. ಈ ತರ ಹೇಳ್ಕೊಂಡು ಮಹಾರಾಣಿ ಮಲ್ಗಿರ್ತಾರಲ್ಲ, ಆ ಹಾಸಿಗೆ ಹತ್ರ ಮಹಾರಾಜರು ಹೋಗ್ತಿರ್ತಾರೆ. ಇಲ್ಲಿ ಅವ್ರು ತ್ಯಾಂಗಿ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಮಹಾರಾಜ್ರೆ ಅಂತ. ಆದ್ರೂ ಮಹಾರಾಜರು ಕೇಳ್ದಲೆ ಮಹಾರಾಣಿ ಇರೋ ಹಾಸಿಗೆ ಹತ್ರ ಹೋಗ್ತಿರ್ತಾರೆ. ಮಹಾರಾಣಿ ಸೂಜಿ, ನಾನು ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಬಿಟ್ಟೆ. ಈಗ ಇಲ್ಲಿ ನಮ್ಗೆ ಮಹಾರಾಣಿನ ತೋರಿಸ್ತಾರೆ, ಅವಳಂತೂ ಆರಾಮಾಗಿ ನಿದ್ದೆ ಹೊಡಿತಿರ್ತಾಳೆ. ಇಲ್ಲಿ ಮಹಾರಾಜರಿಗೆ ಈ ವಿಷಯ ಗೊತ್ತೇ ಇರಲ್ಲ. ಸೊ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿನ್ನ ಈ ದಯೆಯಿಂದಾನೆ ಮಂತ್ರಿ ಗೋರ್ ವಿಷಯ ಏನಿದೆ ಅದು ಸಾಲ್ವ್ ಆಗಿದ್ದು. ನಾನು ನಿನ್ನ ಮಾತನ್ನ ಕೇಳಿಸ್ಕೊಳ್ದೆ, ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಮಾಜಾಂಗ್ ತಗೊಂಡೋಗಿದ್ದು ನಂದೇ ತಪ್ಪು. ಅವರು ಇಷ್ಟು ಹೇಳ್ಕೊಂಡು ಮಹಾರಾಣಿ ಕಡೆ ನೋಡ್ತಿರ್ತಾರೆ. ಆದರೆ ಇಲ್ಲಿ ಮಹಾರಾಣಿದು ಏನು ಮಲ್ಕೊಂಡಿರ್ತಾರೆ ಅದಕ್ಕೆ ಸ್ಕ್ರೀನ್ ಹಾಕಿರ್ತಾರೆ, ಸೊ ಒಳಗಡೆ ಅಷ್ಟು ನೀಟಾಗಿ ಕಾಣಿಸ್ತಿರಲ್ಲ. ಆದರೆ ಇಲ್ಲಿ ಮಹಾರಾಣಿ ಮಲ್ಕೊಬಿಟ್ಟಿರ್ತಾಳೆ. ಇಲ್ಲಿ ಮಹಾರಾಣಿ ಮಹಾರಾಜರ ಮಾತಿಗೆ ಏನು ಆನ್ಸರ್ ಮಾಡಿಲ್ದಿರೋದನ್ನ ನೋಡಿ ಮತ್ತೆ ಮಹಾರಾಜರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಹಾರಾಣಿ ನಿಮಗೆ ಉಡುಗೊರೆ ಅಂತ ನೀವೇನು ಕೇಳ್ತಿರೋ ಅದನ್ನೆಲ್ಲ ನಾನು ಕೊಡ್ತೀನಿ. ಮತ್ತೆ ನಿಮ್ಮ ಮೋಜಾಂಗ್ನು ಕೂಡ ವಾಪಸ್ ತಗೋಬರೋದಕ್ಕೆ ನಾನು ಆಲ್ರೆಡಿ ಆದೇಶನ ಕೊಟ್ಟಿದ್ದೀನಿ. ಮಹಾರಾಜರಿಗೆ ಮಹಾರಾಣಿ ಮಲ್ಕೊಂಡಿದ್ದಾರೆ, ಇಷ್ಟೆಲ್ಲ ಮಾತನವರು ಕೇಳಿಸ್ಕೊತಿಲ್ಲ ಅನ್ನೋದು ಇಲ್ಲಿ ತ್ಯಾಂಗಿಗೆ ಗೊತ್ತಿರುತ್ತೆ. ಇಲ್ಲಿ ಹೇಳಿದನ್ನೆಲ್ಲ ನೋಡ್ತಾ ನಗ್ತಾ ಇರ್ತಾಳೆ. ಮಹಾರಾಜರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಹಾರಾಣಿ ನಾನಂತೂ ನಿಮ್ಗೆ ಎಲ್ಲಾನು ಹೇಳಿದೀನಿ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕೋಪ ಕಮ್ಮಿ ಮಾಡ್ಕೊಂಡು ಏನಾದ್ರೂ ಒಂಚೂರಾದ್ರೂ ಮಾತಾಡಿ. ಇಲ್ಲಿ ನೋಡಿದ್ರೆ ಮಹಾರಾಣಿ ತಲೆ ಕೆರ್ಕೊಂಡು ಮತ್ತೆ ಹಾಗೆ ಮಲ್ಕೋತಿರ್ತಾಳೆ. ಇಲ್ಲಿ ಮಹಾರಾಜರಿಗೆ ಏನು ಆನ್ಸರ್ ಬಂದಿಲ್ದಿರೋದನ್ನ ನೋಡಿ ಹೇಳ್ತಿರ್ತಾರೆ, ಮಹಾರಾಣಿ ನಾನು ಇನ್ನೂ ನಿಮ್ಮನ್ನ ಏನಂತೆಲ್ಲ ಕನ್ವಿನ್ಸ್ ಮಾಡಲಿ, ಏನು ಹೇಳ್ಬೇಕು ಹೇಳಿ, ಅಟ್ಲೀಸ್ಟ್ ಈಗಾದ್ರೂ ಒಂಚೂರು ಕೋಪ ಕಮ್ಮಿ ಮಾಡ್ಕೊಂಡು ಏನಾದರೂ ಮಾತಾಡಿ. ನೀವು ಯಾಕೆ ಏನು ಮಾತಾಡ್ತಾ ಇಲ್ಲ? ನಾನು ಇನ್ನೂ ಏನೇನೆಲ್ಲ ಮಾಡಬೇಕು ಹೇಳಿ, ಅಟ್ಲೀಸ್ಟ್ ಅದನ್ನಾದರೂ ಹೇಳಿ. ಇಷ್ಟೆಲ್ಲ ಆದರೂ ಮಹಾರಾಣಿ ಏನು ಮಾತಾಡ್ದಿರೋದನ್ನ ನೋಡಿ ಮಹಾರಾಜರಿಗೆ ಡೌಟ್ ಬಂದು ಆ ಸ್ಕ್ರೀನ್ನ ತೆಗಿತಿರ್ತಾರೆ. ಅಲ್ಲಿ ನೋಡಿದ್ರೆ ಮಹಾರಾಣಿ ಆರಾಮಾಗಿ ನಿದ್ದೆ ಹೊಡಿತಿರ್ತಾರೆ. ಇದನ್ನ ನೋಡಿ ಮಹಾರಾಜರು ಫುಲ್ಲು ಶಾಕ್ ಆಗ್ತಾ ತ್ಯಾಂಗಿ ಕಡೆ ತಿರುಗಿ ನೋಡ್ತಾರೆ. ಆಗ ತ್ಯಾಂಗಿ ಹೇಳ್ತಿರ್ತಾಳೆ, ಮಹಾರಾಜ್ರೆ ಮಹಾರಾಣಿ ಒಂದು ದಿನ ಪೂರ್ತಿ ನಿದ್ದೆ ಮಾಡಿದ್ದಾರೆ, ಅವರು ಇನ್ನೂ ಎದ್ದಿಲ್ಲ ಅಂತ ಹೇಳ್ತಿರ್ತಾಳೆ. ಇದೆಲ್ಲ ನೋಡಿ ಮಹಾರಾಜರಿಗೆ ಸ್ವಲ್ಪ ಕೋಪ ಬರುತ್ತೆ. ಆದ್ರೂ ಇಲ್ಲಿ ಅವರು ನಗ್ತಾ ಹೇಳ್ತಿರ್ತಾರೆ, ಓ ಈ ತರನ ನನ್ನ ಪ್ರೀತಿಯ ಮಹಾರಾಣಿ, ನನ್ನ ಉತ್ತಮ ಮಹಾರಾಣಿ ಅಂತೆಲ್ಲ ಹೇಳ್ಬಿಟ್ಟು ಅವರು ಕೋಪದಲ್ಲಿ ಆ ಸ್ಕ್ರೀನ್ನ ಹಾಕ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ಮಹಾರಾಜರು ಮತ್ತೆ ದೇವಾಂಗ್ನ ತೋರಿಸ್ತಾರೆ. ಮಹಾರಾಜರು ದೇವಾಂಗ್ ಹತ್ರ ಕೇಳ್ತಿರ್ತಾರೆ, ದೇವಾಂಗ್ ಮಹಾರಾಣಿ ಏನಾದ್ರು ನನ್ಗೋಸ್ಕರ ಸಂದೇಶನ ಕಳ್ಸಿದಾರ ಅಂತ. ಅದಕ್ಕೆ ದೇವಾಂಗ್ ಹೇಳ್ತಿರ್ತಾನೆ, ಇಲ್ಲ ಮಹಾರಾಜ್ರೆ ಈಗಂತೂ ಸದ್ಯಕ್ಕೆ ಯಾವುದೇ ಸಂದೇಶ ಬಂದಿಲ್ಲ, ನಿಮಗೇನಾದ್ರೂ ಹೇಳಬೇಕು ಅಂದರೆ ನೀವು ನನಗೆ ಹೇಳಿ, ನಾನು ಈಗಲೇ ಆ ಸಂದೇಶನ ಕಳಿಸ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಹಾರಾಜರು ಹೇಳ್ತಿರ್ತಾರೆ, ಏನಿಲ್ಲ ಬಿಡು. ಇಲ್ಲಿ ಮಹಾರಾಜರು ಬುಕ್ನ ಓದ್ತಿರ್ತಾರೆ. ಆಮೇಲೆ ಒಂದು ಸೆಕೆಂಡಿಗೆ ಅವರು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಅವ್ರ ಮನಸ್ಸಲ್ಲಿ ಅವರೇ ಮಾತಾಡ್ಕೋತಿರ್ತಾರೆ, ಇದಂತೂ ತುಂಬ ವಿಯರ್ಡ್ ಆಗಿದೆಯಲ್ಲ, ಮಹಾರಾಣಿಗೆ ಇನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ, ನಾನು ಕೊಟ್ಟಿರೋ ಗಿಫ್ಟ್ ಅವ್ರಿಗೆ ಇಷ್ಟ ಆಗಲಿಲ್ವಾ? ಹೌದು ಇದು ಕೂಡ ನಿಜನೇ, ಮಹಾರಾಣಿ ಹತ್ರ ಎಲ್ಲ ಇದೆ, ನಾನು ಏನು ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಅವ್ರನ್ನ ಅವರೇ ಕೇಳ್ಕೊತಿರ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಹಾಂ ಹಿಂಗೆ ಮಾಡಿದ್ರೆ ಸರಿ ಅಂತ ಅವರು ನಗ್ತಿರ್ತಾರೆ. ಈ ಲಾಸ್ಟ್ ಮಾತ್ ಮಾತ್ರ ದೇವಾಂಗಿಗೆ ಕೇಳಿಸುತ್ತೆ. ಇಲ್ಲಿ ಅದಕ್ಕೆ ದೇವಾಂಗ್ ಕೇಳ್ತಿರ್ತಾನೆ, ಏನ್ ಸರಿ ಹೋಯ್ತು, ಏನ್ ಹೀಗ್ ಮಾಡ್ಬೇಕು ಮಹಾರಾಜರು ಅಂತ ಕೇಳ್ತಿರ್ತಾರೆ. ಮಹಾರಾಜರು ಹೇಳ್ತಿರ್ತಾರೆ, ದೇವಾಂಗ್ ಇನ್ ಮಿಕ್ಕಿರೋ 6 ಅರಮನೆಗಳಿಗೂ ಮಹಾರಾಣಿ ಏನೇನ್ ಮಾಡಿದಾರಲ್ಲ ಅದನ್ನ ಎಲ್ಲರಿಗೂ ಹೇಳಿ, ಮತ್ತೆ ಅವ್ರನ್ನೆಲ್ಲರನ್ನು ಮಹಾರಾಣಿನ ನೋಡಿ ಕಲಿಯೋದಕ್ಕೆ ಹೇಳಿ, ಯಾವ್ದೇ ತರ ಜಗಳ ಮಾಡಬಾರ್ದು, ಯಾರ ಮೇಲೂ ಹೊಟ್ಟೆ ಉರಿ ಇರಬಾರ್ದು, ಮತ್ತೆ ಜನಗಳಿಗೋಸ್ಕರ ಇಷ್ಟೊಂದೆಲ್ಲ ಉದಾಹರಣೆಯಾಗಿ ಇರಬೇಕು, ಯಾವಾಗ್ಲೂ ಜನಗಳ ಹಿತವಾಗಿ ಕೆಲಸ ಮಾಡಬೇಕು, ಅವ್ರನ್ನ ಯಾವತ್ತೂ ಕೀಳಾಗಿ ನೋಡಬಾರ್ದು, ಈ ತರ ಎಲ್ಲ ಮಾಡಬೇಕು, ಅದನ್ನ ಮಹಾರಾಣಿನ ನೋಡಿ ಕಲಿಯೋದಕ್ಕೆ ಹೇಳಿ. ಈ ಮಾತಿಗೆ ದೇವಾಂಗ್ ಹೇಳ್ತಿರ್ತಾನೆ, ನಾನು ಈಗಲೇ ಇದರದ ವ್ಯವಸ್ಥೆನ ಮಾಡ್ತೀನಿ ಮಹಾರಾಜ್ರೆ. ಈಗ ಮಹಾರಾಜರು ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೋತಿರ್ತಾರೆ. ಇಲ್ಲಿ ಅವರು ನಗ್ತಿರ್ತಾರೆ. ಈಗಂತೂ ಮಹಾರಾಣಿ ನನ್ನನ್ನ ಕ್ಷಮಿಸ್ತಾರೆ. ನಿಮ್ಗೇನ್ ಅನ್ಸುತ್ತೆ, ನಿಜವಾಗ್ಲೂ ಮಹಾರಾಣಿ ಕೋಪ ಹೋಗಿ ಮಹಾರಾಜರನ್ನ ಅವರು ಕ್ಷಮಿಸ್ತಾರ? ಈ ಐಡಿಯಾ ಏನಿದೆ ಅದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ನಿಮ್ಗೇನ್ ಅನ್ಸುತ್ತೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.